ಜನರ ಪಾಲಿಗೆ ವಿಷವಾಗ್ತಿದೆ ಮೈಕ್ರೋ ಫೈನಾನ್ಸ್. ಕಡು ಬಡವರಿಗೆ ಕಿರುಕುಳ, ಅಮಾಯಕರ ಕಣ್ಣೀರನ್ನ ಹರಿಸ್ತಾ ಇದ್ದಾರೆ ಇವರು. ಮಂಡ್ಯದಲ್ಲಿ ಸಿಡಿದೆದ್ದಿದ್ದಾರೆ ಕೃಷಿ ಕೂಲಿಕಾರರ ಸಂಘದವರು. ಅಟ್ಟಹಾಸಗಳು, ದೌರ್ಜನ್ಯಗಳು ನಿಲ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಜನರ ಪಾಲಿಗೆ ವಿಷ ಆಗ್ತಿದ್ದಾರೆ ಇವರು. ಕಡು ಬಡವರಿಗೆ ಕಿರುಕುಳ, ಹಿಂಸೆ, ಅಮಾಯಕರ ಕಣ್ಣೀರು ಹಾಕಿಸ್ತಾ ಇದ್ದಾರೆ. ಕೃಷಿ ಕೂಲಿಕಾರರ ಸಂಘ ಈಗ ಸಿಡಿದೆದ್ದಿದೆ. ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಪುಟ್ಟಮಾದೂರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಧರ್ಮಸ್ಥಳ ಸಂಘ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. RBI ನಿರ್ದೇಶನದಂತೆ ಕೂಲಿಕಾರರಿಗೆ ಸಾಲ ನೀಡಲು ಒತ್ತಾಯವನ್ನು ಮಾಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ನೀಡಬೇಕು ಅನ್ನುವಂಥ ಆಗ್ರಹ ಪ್ರತಿಭಟನೆಯಲ್ಲಿ ಮೊಳಗಿದೆ. ಧರ್ಮಸ್ಥಳ ಸಂಘದ ಹಾವಳಿ ತಪ್ಪಲೇಬೇಕು. ಮಾಡಿದ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ. ಎಲ್ಲ ಬಡವರಿಗೂ ಸಾಲ ಸೌಲಭ್ಯ ಸಿಗಲೇಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿ ಬೇಡವೇ ಬೇಡ. 20-30% ಬಡ್ಡಿ ಬೇಡವೇ ಬೇಡ. ಕೂಲಿಕಾರರ ಬಗ್ಗೆ ಕಾಳಜಿರದ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಕೊಡಿಸೋದು ಅತ್ಯಂತ ಖಂಡನೀಯವಾದದ್ದು. ಇದನ್ನು ವಾಪಸ್ ತಕೊಳ್ಳಿಕ್ಕೆ ಆಗಬೇಕು. RBIನವರು ನಿಯಂತ್ರಣವನ್ನ ಇಟ್ಟು RBI ನಿಯಮಾವಳಿಗಳನ್ನ ಎಲ್ಲ ಜಿಲ್ಲೆ ಎಲ್ಲ ಕಚೇರಿಗಳ ಮುಂದೆ ಪ್ರಕಟಣೆ ಮಾಡಬೇಕು. ಏನೇನು ಸಾಲ ಕೊಡ್ಲಿಕ್ಕೆ ಇದು ನಿಯಮಗಳಿದಾವು ಅನ್ನುವಂಥದ್ದನ್ನ ಅವರು ಇಡೀ ಜಿಲ್ಲೆ ಒಳಗಡೆ ಎಲ್ಲ ಅಧಿಕಾರಿಗಳ ಕಚೇರಿ ಮುಂದೆ ಪ್ರಕಟಣೆ ಮಾಡಬೇಕು. ಅದರ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾವಿವತ್ತು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ತಕ್ಷಣದಲ್ಲಿ ಒಂದು ಸಭೆ ಕರೆದು ಮುಂದೆ ಆಗುವಂಥ ಘಟನೆಯನ್ನು ತಪ್ಪಿಸಬೇಕು ಅನ್ನುವಂಥ ಒತ್ತಾಯದ ಮೇಲೆ ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಮೂಲಕ ನಮ್ಮ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಕೊಡಿಸೋದು ಅತ್ಯಂತ ಖಂಡನೀಯವಾದದ್ದು. ಇದನ್ನು ವಾಪಸ್ ತಕೊಳ್ಳಿಕ್ಕೆ ಆಗಬೇಕು. RBIನವರು ನಿಯಂತ್ರಣವನ್ನ ಇಟ್ಟು RBI ನಿಯಮಾವಳಿಗಳನ್ನ ಎಲ್ಲ ಜಿಲ್ಲೆ ಎಲ್ಲ ಕಚೇರಿಗಳ ಮುಂದೆ ಪ್ರಕಟಣೆ ಮಾಡಬೇಕು. ಏನೇನು ಸಾಲ ಕೊಡ್ಲಿಕ್ಕೆ ಇದು ನಿಯಮಗಳಿದಾವು ಅನ್ನುವಂಥದ್ದನ್ನ ಅವರು ಇಡೀ ಜಿಲ್ಲೆ ಒಳಗಡೆ ಎಲ್ಲ ಅಧಿಕಾರಿಗಳ ಕಚೇರಿ ಮುಂದೆ ಪ್ರಕಟಣೆ ಮಾಡಬೇಕು. ಅದರ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾವಿವತ್ತು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ತಕ್ಷಣದಲ್ಲಿ ಒಂದು ಸಭೆ ಕರೆದು ಮುಂದೆ ಆಗುವಂಥ ಘಟನೆಯನ್ನ ತಪ್ಪಿಸಬೇಕು ಅನ್ನುವಂಥ ಒತ್ತಾಯದ ಮೇಲೆ ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಮೂಲಕ ನಮ್ಮ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮೈಕ್ರೋ